ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು NSS ಕರಿಯರ್ ಅಕಾಡೆಮಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬೋಳ ಅಂತ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಹಣದುಬ್ಬರದ ಬಗ್ಗೆ ಡಿಸ್ಕಷನ್ ಮಾಡಿದ್ದೆವು. ಇವತ್ತು ಆ ಹಣದುಬ್ಬರವನ್ನು ನಿಯಂತ್ರಿಸಲು RBI ಯಾವ ಮಾನದಂಡಗಳನ್ನು ಬಳಸ್ತವೆ ಅನ್ನೋದು ತಿಳ್ಕೊಳ್ಳೋಣ. ಹಣದ ಚಲಾವಣೆಯನ್ನು ನಿಯಂತ್ರಣ ಕ್ರಮಗಳು. ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ. ರೆಪೋ, ರಿವರ್ಸ್ ರೆಪೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಮತ್ತು ಕ್ಯಾಶ್ ರಿಸರ್ವ್ ರೇಷಿಯೋ. ರೆಪೋ ಫಸ್ಟ್ ನೋಡೋಣ. ಸುಮಾರು ಪರೀಕ್ಷೆಗಳಲ್ಲಿ ಈ ವಿಷಯದ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಡೀಟೇಲಾಗಿ ಓದೋದು ಈ ಸದ್ಯ ಅನಿವಾರ್ಯತೆ ಆಗಿಬಿಟ್ಟಿದೆ. ಬೇಜಾನ್ ಪ್ರಶ್ನೆಗಳನ್ನು ಈ ಒಂದು ವಿಷಯ ವಸ್ತುಗಳ ಮೇಲೆ ಕೇಳ್ತಾ ಇದ್ದಾರೆ. ಈಗ ರೆಪೋ ನೋಡೋಣ. ರೆಪೋ ಇದು ಒಂದು ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ RBI ಬಳಸುವ ಅತಿ ದೊಡ್ಡ ಮಾನದಂಡ. ರೆಪೋ ಅಂದ್ರೆ ಏನು ಸರ್? RBI ತಾನು ನೀಡಿದ ಸಾಲಕ್ಕೆ, ಯಾರಿಗೆ ನೀಡ್ತದೆ ಇದು? ಬ್ಯಾಂಕಿಂಗ್ ನೀಡ್ತದೆ. ತಾನು ನೀಡಿದ ಸಾಲಕ್ಕೆ ವಿಧಿಸುವ ಬಡ್ಡಿ ಇದಕ್ಕೇನು ಕರಿತೀವಿ ನಾವು? ರೆಪೋ ಅಂತ ಕರಿತೀವಿ. ಈ ಸದ್ಯ ಎಷ್ಟದ ರೀ? 4% ಅದ ರೀ. 4% ರೆಪೋ. ಈ ರೆಪೋ ಮೇಲೆ ಪ್ರಶ್ನೆಗಳನ್ನು ಹ್ಯಾಕೆ ಕೇಳಿದ್ದಾರೆ ಅಂತಂದ್ರೆ, ಯಾವಾಗ ಈ ರೆಪೋ ಹೆಚ್ಚು ಮಾಡ್ತಾರೆ, ಯಾವಾಗ ಈ ರೆಪೋ ಕಮ್ಮಿ ಮಾಡ್ತಾರೆ ಅಂತ ಪ್ರಶ್ನೆ ಜಾಸ್ತಿ ಕೇಳ್ತಾರೆ. ಯಾವಾಗ ಈ ರೆಪೋ ಹೆಚ್ಚು ಮಾಡ್ತಾರೆ, ಯಾವಾಗ ಈ ರೆಪೋ ಕಮ್ಮಿ ಮಾಡ್ತಾರೆ ಅಂತಂದರೆ, ಯಾವಾಗ ಹಣದ ಚಲಾವಣೆ ಬೇಜಾನ್ ಹೆಚ್ಚಾಗಿದೆ, ಹಣದುಬ್ಬರ ಆಗ್ತಾ ಇದೆ, ಆ ಚಲಾವಣೆ ನಿಯಂತ್ರಿಸಲು RBI ಏನು ಮಾಡ್ತಾರೆ? ರೆಪೋ ಹೆಚ್ಚು ಮಾಡುತ್ತೆ. ರೆಪೋ ಹೆಚ್ಚು ಮಾಡುತ್ತೆ ಅಂದರೆ ಏನು? ಬಡ್ಡಿ ಹೆಚ್ಚು ಮಾಡುತ್ತೆ ಅಂತಂದರೆ ಚಲಾವಣೆಯನ್ನು ನಿಯಂತ್ರಿಸುವ ಮುಖ್ಯ ಗುರಿಯಾಗಿರುತ್ತೆ. ಬಡ್ಡಿ ಹೆಚ್ಚು ಮಾಡಿದ್ರೆ ಜನ ಸಾಲ ತಗೋದು ಏನು ಮಾಡ್ತಾರೆ ರೀ? ಕಮ್ಮಿ ಮಾಡ್ತಾರೆ. ಸಾಲ ತಗೋದು ಕಮ್ಮಿ ಮಾಡಿದ್ರು ಅಂತಂದ್ರೆ ಚಲಾವಣೆ ಡೆಫಿನೆಟ್ಲಿ ಏನಾಗ್ತದೆ ರೀ? ಕಂಟ್ರೋಲ್ದಾಗ ಬರ್ತದೆ. ತೇತಾ ಹೇಳೋದು. ಈಗ ಪ್ರೆಸೆಂಟ್ ಈ ರೆಪೋ ಎಷ್ಟದ ರೀ ಸರ್ ಅಂತಂದರೆ 4%. ಅಂದರೆ RBI ತಾನು ಯಾರಿಗೇ ಸಾಲ ನೀಡಲಿ, ಅಂದರೆ ಬ್ಯಾಂಕ್ಗಳಿಗೆ ಸಾಲ ನೀಡುತ್ತದೆ, ನೀಡುವ ಸಾಲಕ್ಕೆ ವಿಧಿಸುವ ಬಡ್ಡಿ ನಾವೇನಂತ ಕರಿತೀವಿ? ರೆಪೋ. ಅಂದರೆ ಈಗ ಎಷ್ಟು ಈ ಬಡ್ಡಿ ದರ ಅದರ? ಈಗ 4%. ಕ್ಲಿಯರ್? ಓಕೆನಾ? ಯಾವಾಗ ಹಣದ ಚಲಾವಣೆ, ಮನಿ ಸಪ್ಲೈ ಟೂ ಮಚ್ ಆಗುತ್ತೆ, ಹೆಚ್ಚಾಗುತ್ತೆ, ಹಣದುಬ್ಬರ ಆಗುತ್ತೆ, ಆಗ ಹಣದುಬ್ಬರ ನಿಯಂತ್ರಿಸಲು RBI ಏನು ಮಾಡ್ತಾರೆ? ಈ ರೆಪೋ ಅಂದರೆ ಬಡ್ಡಿ ದರ ಹೆಚ್ಚಿಗೆ ಮಾಡುತ್ತೆ. ಯಾವಾಗ ಮನಿ ಸಪ್ಲೈ ತೀರಾ ಕಡಿಮೆ ಇದೆ ಸರ್, ಬೇಜಾನ್ ಜನ ಬಡ್ದಾಡ್ತಾ ಇದ್ದಾರೆ, ದುಡ್ಡಿಗಾಗಿ ಬಡ್ದಾಡ್ತಾ ಇದ್ದಾರೆ, ದುಡ್ಡು ಎಲ್ಲಿ ಸಿಗ್ತಾ ಇಲ್ಲ, ಸಪ್ಲೈ ತೀರಾ ಕಮ್ಮಿ ಆಗಿರ್ತದೆ, ಕರೋನಾ ಅಂಥ ಟೈಮಿಗೆ ರೀ, ರೆಪೋ ಏನು ಮಾಡಿಬಿಡ್ತಾರೆ? ಅವಾಗ ಕಮ್ಮಿ ಮಾಡಿಬಿಡ್ತಾರೆ. ಇದು 5% ತನಕ ಇತ್ತು, 6% ತನಕ ಇತ್ತು, ಈಗ ಎಷ್ಟು ಬಂದ್ರಿ? 4%. ಯಾಕಂದ್ರೆ ಹೆಚ್ಚಿನ ಜನ ಏನು ಮಾಡಬೇಕು? ಸಾಲ ಹೆಚ್ಚಿಗೆ ತೊಗೊಳ್ಳಿ, ಸಪ್ಲೈ ಹೆಚ್ಚಿಗಾಗಲಿ ಅನ್ನೋ ಉದ್ದೇಶ. ಇದು ರೆಪೋ. ಇಲ್ಲಿ ಇನ್ನೊಂದು ಸ್ಟೂಡೆಂಟ್ಸ್ ತನ್ನ ಕ್ವಶನ್ ಕೇಳ್ತಾರೆ, ಸರ್ ಬ್ಯಾಂಕ್ ರೇಟ್ ಅಂತ ಹೇಳ್ತಾ ಇರ್ತಾರೆ, ಅಂದ್ರೆ ಏನು ಸರ್? ಬ್ಯಾಂಕ್ ರೇಟ್ ಅಂದರೆ ಏನು ಅಂತ ಕೇಳ್ತಾ ಇರ್ತಾರೆ. ಬ್ಯಾಂಕ್ ರೇಟ್ ಅಂತಂದರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ರೆಪೋ ಆ್ಯಂಡ್ ಬ್ಯಾಂಕ್ ರೇಟ್? ಫಸ್ಟ್ ತಿಳ್ಕೊಡ್ರಿ. ರೆಪೋ ಅಂತಂದರೆ ನಾ ಹೇಳಿದೆ RBI ಬ್ಯಾಂಕುಗಳಿಗೆ ನೀಡುವ ಸಾಲಕ್ಕೆ ವಿಧಿಸುವ ಬಡ್ಡಿ ಅಂತ ಹೇಳಿದೆ. ಅಂದರೆ RBI ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡೋದ ತಿಳ್ಕೊರಿ. ಸುಮ್ಮನೆ ಕೊಡ್ತಾರೇನ್ರಿ ಅವರು? ಏನಾದರೂ ಈ ಬ್ಯಾಂಕಿನಲ್ಲಿ ಏನಿದ್ದಿರಬೇಕು, ಸೆಕ್ಯೂರಿಟೀಸ್ಗಳು ಇದ್ರೆ ಮಾತ್ರ RBIದವರು ಇವ್ರಿಗೇನು ಕೊಡ್ತಾರೆ? ಸಾಲ ಕೊಡ್ತಾರೆ. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ ಹತ್ರ ಸೆಕ್ಯೂರಿಟಿ ತೋರಿಸ್ಬೇಕು. ಅಂದರೆ RBIಗೆ ಸೆಕ್ಯೂರಿಟಿ ಇಟ್ಟಾಗ ಮಾತ್ರ RBI ಇವರಿಗೆ ಸಾಲ ಕೊಡ್ತದೆ. ಇದಕ್ಕೆ ನಾವು ರೆಪೋ ಅಂತ ಕರೆದೇವು. ಅಂದರೆ RBI ಈ ಬ್ಯಾಂಕುಗಳಿಂದ ಸೆಕ್ಯೂರಿಟೀಸ್ಗಳನ್ನು ಪಡೆದು ಸೆಕ್ಯೂರಿಟಿ ಲೋನನ್ನು ನೀಡುವಾಗ ವಿಧಿಸುವ ಬಡ್ಡಿ ಏನಾಗ್ತದೆ ರೀ? ರೆಪೋ ಆಗ್ತದೆ.
ಬ್ಯಾಂಕ್ ರೇಟ್ ಅಂದ್ರೆ ಏನು ಗೊತ್ತಾ, ಈ ಬ್ಯಾಂಕುಗಳು ಯಾವುದೇ ಸೆಕ್ಯೂರಿಟಿ ಇಲ್ಲಾರ್ದೆ ಆರ್ ಬಿ ಐ ನಿಂತ ಏನು ತೊಗೊಂಡ್ಬಿಡ್ತಾವ, ಸಾಲ ತೊಗೊಂಡ್ಬಿಡ್ತಾವ. ಅದು ಏನಂತ ರೀ, ಬ್ಯಾಂಕ್ ರೇಟ್ ಅಂತ. ಈ ಬ್ಯಾಂಕುಗಳು ಸೆಕ್ಯೂರಿಟಿ ಇಟ್ಟು ಆರ್ ಬಿ ಐ ನಿಂದ ಸಾಲ ತೊಗೊಂಡ್ರೆ ಅದು ರೆಪೋ, ಬಡ್ಡಿ ಏನು ಕಟ್ತದೆ ಅದು ರೆಪೋ. ಸರ್ ಸೆಕ್ಯೂರಿಟಿ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ, ಬ್ಯಾಂಕುಗಳು ನೇರವಾಗಿ ಆರ್ ಬಿ ಐ ನಿಂತ ಹಾಗೇ ಸಾಲ ತೋತಲತ್ತವ ಅಂತಾರೆ, ಅದು ಬ್ಯಾಂಕ್ ರೇಟ್. ಇದು ಎಷ್ಟು ಅದ ರೀ ಸರ್, ಈಗ 4.25% ಅದ ನೋಡ್ರಿ. ಬ್ಯಾಂಕ್ ರೇಟ್ ಎಷ್ಟು ಅದ ಈಗ 4.25. ಅಂದ್ರೆ ಇದ್ರ ಮೇಲೆ ಸೆಕ್ಯೂರಿಟಿ ಇಲ್ಲಾರ್ದೆ ಆರ್ ಬಿ ಐ ಏನು ಕೊಟ್ಟಿರ್ತದೆ, ಸಾಲ ಕೊಟ್ಟಿಸ್ಲಕ್ಕಿಲ್ರಿ, ಸ್ವಲ್ಪ ಇಂಟ್ರೆಸ್ಟ್ ಅಮೌಂಟ್ ಏನದ ರೀ ಜಾಸ್ತಿ ಅದ. ದೀಸ್ ಆರ್ ಆಲ್ ಅಬೌಟ್ ರೆಪೋ. ನೌ ಕಮ್ ಟು ಪಾಯಿಂಟ್ ರಿವರ್ಸ್ ರೆಪೋ. ರಿವರ್ಸ್ ರೆಪೋ ಅಂತಂದ್ರೆ ಏನು ಸರ್, ಆರ್ ಬಿ ಐನೇ ಕೆಲವೊಂದ್ಸಲ ಏನು ಮಾಡ್ತದೆ ರೀ, ಆರ್ ಬಿ ಐನೇ ಕೆಲವೊಂದ್ಸಲ ಏನು ಮಾಡ್ತದೆ ರೀ, ಬ್ಯಾಂಕ್ಗಳಿಂದ ಸಾಲ ತೋತದೆ. ಆರ್ ಬಿ ಐ ಏನು ಮಾಡ್ತದೆ ರೀ, ಕೆಲವೊಂದ್ಸಲ ಈ ಬ್ಯಾಂಕ್ಗಳಿಂದ ಸಾಲ ತೋತದೆ. ಅದಕ್ಕೆ ಬಡ್ಡಿ ಕೊಡ್ಬೇಕಲ್ಲ ಮತ್ತೆ. ಎಸ್, ಆರ್ ಬಿ ಐ ತಾನು ಪಡೆದ ಸಾಲಕ್ಕೆ ನೀಡುವ ಬಡ್ಡಿಯನ್ನು ರಿವರ್ಸ್ ರೆಪೋ ಅಂತ ಕರೀತಾರೆ. ತಾ ಕೊಡಗತ್ತಾಗ ಬಡ್ಡಿ ಹೆಚ್ಚು ಕೊಡ್ತದೆ, ಮತ್ತು ತಾ ತೊಗೊಂಡಾಗ ಮತ್ತೆ ಬಡ್ಡಿ ಕಟ್ಟಬೇಕಾಗ್ತದಲ್ಲ, ಅದು ಅದೇ ರಿವರ್ಸ್ ರೆಪೋ. ಆರ್ ಬಿ ಐ ತಾನು ಪಡೆದ ಸಾಲಕ್ಕೆ ನೀಡುವ ಬಡ್ಡಿ, ಅದೇ ರಿವರ್ಸ್ ರೆಪೋ. ಈಗ ಆ ರಿವರ್ಸ್ ರೆಪೋ ಎಷ್ಟದ ರೀ, 3.35%. 3.35%. ಸೊ ಆರ್ ಬಿ ಐನೂ ಸಾಲ ತೋತದ ರೀ, ಅದೇ ನೋಟ್ ಪ್ರಿಂಟ್ ಮಾಡೋದ, ಅದ್ಯಾಕೆ ಸಾಲ ತೋತದ ಸರ್? ಯಾಕೆ ಸಾಲ ತೋತದ್ರಿ ಅಂತಂದ್ರೆ, ಕೆಲವೊಂದು ಸಲ ಮನಿ ಸಪ್ಲೈ ತೀರಾ ಹೆಚ್ಚಾಗಿರುತ್ತೆ ರೀ. ದಿಸ್ ಈಸ್ ಒನ್ ಆಫ್ ದಿ ವೇ ಟು ಕಂಟ್ರೋಲ್ ಇನ್ಫ್ಲೇಷನ್. ಏನು ರೀ, ಮನಿ ಸಪ್ಲೈ ತೀರಾ ಹೆಚ್ಚಾದಾಗ ಆರ್ ಬಿ ಐ ಏನು ಮಾಡ್ತಾರೆ ರೀ, ಜನರಿಗೆ ಸಾಲ ಕೇಳ್ತವೆ, ನೀವು ನನಗೆ ಸಾಲ ಕೊಡ್ರಿ ಅಂತ ಹೇಳ್ತವೆ. ಜನರು ಸುಮ್ಮನೆ ಸಾಲ ಕೊಡ್ತಾರೆ, ಜನರಿಗೆ ಏನು ಆಸೆ ಹಸ್ತದದು, ಬಡ್ಡಿ ಕೊಡ್ತೀವಿ ನಿಮಗೆ ಅಂತೇಳಿ. ಆಗ ಜನರು ಏನು ಮಾಡ್ತಾರೆ ರೀ, ತಮ್ಮ ಹತ್ರ ಇರೋ ಹಣ ಎಲ್ಲ ಈ ಬ್ಯಾಂಕುಗಳಿಗೆ ಸಾಲ ಕೊಟ್ಟು ಬಡ್ಡಿಯನ್ನು ತಗೋತಾರೆ. ಬಡ್ಡಿ ಆಸೆಗಾಗಿ ಜನ ಏನು ಮಾಡ್ತಾರೆ ರೀ, ತಮ್ಮ ಹತ್ರ ಇರೋ ಹಣ ಎಲ್ಲ ಬ್ಯಾಂಕ್ನಾಗ ಇಟ್ಟರು ಅಂತಂದ್ರೆ ಇಲ್ಲಿ ಚಲಾವಣೆ ಏನಾಗ್ತದೆ, ಡೆಫಿನೆಟ್ಲಿ ಕಂಟ್ರೋಲ್ ಆಗ್ತದೆ. ಖರ್ಚು ಮಾಡುವ ಹಣಗಳನ್ನು ಬಡ್ಡಿ ಆಸೆಗಾಗಿ ಜನ ಬ್ಯಾಂಕಿನಲ್ಲಿ ಸಾಲ ಕೊಟ್ಟರೆ, ಬ್ಯಾಂಕಿಗೆ ಸಾಲ ಕೊಟ್ಟರೆ ಇಲ್ಲಿ ವೆಚ್ಚ ಮತ್ತು ಖರ್ಚು ಮಾಡುವಂತಹ ಹಣ ಏನಾಗಿರ್ತದೆ ರೀ, ಕಂಟ್ರೋಲ್ ಆಗ್ತದೆ, ಮನಿ ಸಪ್ಲೈ ಕಂಟ್ರೋಲ್ ಆಗ್ತದೆ ರೀ. ಇದು ರಿವರ್ಸ್ ರೆಪೋ. ರಿವರ್ಸ್ ರೆಪೋ. ಇನ್ನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಬರ್ರಿ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಏನಾದ್ರೆ ರೀ, ಯಾವುದೇ ಬ್ಯಾಂಕ್ ಇರ್ಲಿಕ್ಕೆ ಆ ಬ್ಯಾಂಕ್ ಏನು ಮಾಡಿರ್ಬೇಕು ರೀ, ತಂದು 80% ಕ್ಯಾಪಿಟಲ್ ಅಮೌಂಟ್, ಬಂಡವಾಳ ಹಣವನ್ನು ಲಿಕ್ವಿಡ್ ಫಾರ್ಮ್ದಾಗ ಇದ್ದಿರಬೇಕು. ಅದು ಲಿಕ್ವಿಡ್ ಫಾರ್ಮ್ದಾಗ ಇದ್ದಿರಬೇಕು ಅಂದರೆ ದ್ರವ್ಯ ರೂಪದಲ್ಲಿ ಇಟ್ಟಿರಬೇಕು. ಹಣದ ರೂಪದಲ್ಲಾಗಿರ್ಬೋದು, ಬಂಗಾರದ ರೂಪದಲ್ಲಾಗಿರ್ಬೋದು, ಬಾಂಡ್ಗಳ ರೂಪದಲ್ಲಾಗಿರ್ಬೋದು, ಆ ರೂಪದಲ್ಲಿ ಅದು 18% ಇಟ್ಟಿರಬೇಕು. ಸಾಲಿಡ್ ಫಾರ್ಮ್ದಾಗಲ್ರಿ, ಸಾಲಿಡ್ ಫಾರ್ಮ್ದಾಗ ಅಂದ್ರೆ ಪ್ರಾಪರ್ಟಿ ಫಾರ್ಮ್ದಾಗಲ್ಲ. ಓಕೆ, ಎನಿ ಟೈಮ್ ದಟ್ ಮನಿ ಕ್ಯಾನ್ ಬಿ, ದಟ್ ಮನಿ ಮೀನ್ಸ್ ದಟ್ ಪ್ರಾಪರ್ಟಿ ಕ್ಯಾನ್ ಬಿ ಯೂಸ್, ಮನಿ ಕ್ಯಾನ್ ಬಿ ಯೂಸ್, ಮನಿ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಬಾಂಡ್ಸ್ಗಳಾಗಿರ್ಬೋದು, ಆ ಫಾರ್ಮ್ದಾಗ ಇಟ್ಟಿರ್ಬೇಕು. ಎಷ್ಟು ಪರ್ಸೆಂಟ್? 18% ಆಫ್ ದೇರ್ ಕ್ಯಾಪಿಟಲ್ ಅಮೌಂಟ್. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಅದು ಹಣ ಆಗಿರ್ಬೋದು, ಗೋಲ್ಡ್ ಫಾರ್ಮ್ದಾಗ ಆಗಿರ್ಬೋದು, ಬಂಗಾರ, ಅಥವಾ ಬಾಂಡ್ಸ್ಗಳಾಗಿರ್ಬೋದು, ಆ ಫಾರ್ಮ್ದಾಗ 18% ಕ್ಯಾಪಿಟಲ್ ಅಮೌಂಟ್ ರಿಸರ್ವ್ ಮಾಡಿ ಇಟ್ಟಿರಲೇಬೇಕು. ನಾವು ಅಷ್ಟು ವಯಸ್ಸು ಶೇರ್ ಮಾರ್ಕೆಟ್ದಾಗ ಹಾಕ್ತೀವಂದ್ರೆ, ಜನರಿಗೆ ಸಾಲ ಕೊಟ್ರೆ ನಮಗೆ ಲಾಸ್ ಆಗ್ತದೆ ಅಂತ ಹೇಳಿ ಬ್ಯಾಂಕ್ದವ್ರು ಪ್ರಾಫಿಟ್ ಸಲಕ್ಕೆ ಶೇರ್ ಮಾರ್ಕೆಟ್ದಾಗ ಒಯ್ದು ಹಾಕಿದ್ರು ಅಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಏನಾಗ್ತದೆ ರೀ, ಸ್ಲೋ ಡೌನ್ ಆಗ್ತದೆ. ಅದಕ್ಕೆ ಸಲಕ್ಕೆ ಏನು ಮಾಡ್ಯಾರ ರೀ, ಒಂದು ರೂಲ್ಸ್ ಮಾಡ್ಯಾರ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಬ್ಯಾಂಕ್ ಯಾವುದೇ ಇರ್ಲಿಕ್ಕೆ ರೀ, ತನ್ನ 18% ಕ್ಯಾಪಿಟಲ್ ಅಮೌಂಟ್ ಏನು ಮಾಡಿರ್ಬೇಕು, ಅದು ಲಿಕ್ವಿಡ್ ಫಾರ್ಮ್, ದ್ರವ್ಯ ರೂಪದಲ್ಲಿ ಇಟ್ಟಿರಬೇಕು. ಆ ದ್ರವ್ಯ ರೂಪ ಅಂದರೆ ಯಾವುದು? ಹಣ, ಬಂಗಾರ ಅಥವಾ ಬಾಂಡ್ಗಳೆಲ್ಲ ಆಗಿರಬಹುದು. ಇನ್ನು ಕ್ಯಾಶ್ ರಿಸರ್ವ್ ರೇಷಿಯೋ, ಇದೇನು ಸರ್? CRR ಅಂತ ಕರಿತೀವಿ. ಏನು ಸರ್ ಕ್ಯಾಶ್ ರಿಸರ್ವ್ ರೇಷಿಯೋ? ಯಾವುದೇ ಬ್ಯಾಂಕ್ ಇರಲಿ ರೀ, ತನ್ನ ಕ್ಯಾಪಿಟಲ್ ಅಮೌಂಟ್ 4% ಅಮೌಂಟ್ ಇಲ್ರಿ, ಆರ್ ಬಿ ಐದಾಗ ಇಲ್ರಿ, ರಿಸರ್ವ್ ಮಾಡಿ ಇಟ್ಟಿರಬೇಕು. ಆರ್ ಬಿ ಐದಾಗ ರಿಸರ್ವ್ ಮಾಡಿ ಇಟ್ಟಿರಬೇಕು. ಇದಕ್ಕೆ ಆರ್ ಬಿ ಐ ಯಾವುದೂ ಬಡ್ಡಿ ಕಟ್ಟಲ್ಲ. ಎವ್ರಿ ಬ್ಯಾಂಕ್ ಶುಡ್ ಬಿ ರಿಸರ್ವ್ ದೇರ್ 4% ಆಫ್ ಕ್ಯಾಪಿಟಲ್ ಅಮೌಂಟ್ ಇನ್ ದಿ ಆರ್ ಬಿ ಐ. In return of this, they should not accept anything from the RBI. No. ಇದು ಹೇಳೋದು, ಆರ್ ಬಿ ಐನಲ್ಲಿ ನಾನು 4% ನನ್ನ ಕ್ಯಾಪಿಟಲ್ ಅಮೌಂಟ್ ಇಟ್ಟೀನಿ ಅಂತ ಹೇಳಿ ಆರ್ ಬಿ ಐನಿಂದ ಬಡ್ಡಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದು, ಬೇರೆ ಎಕ್ಸೆಪ್ಟೇಷನ್ಸ್ ಮಾಡೋದು ಏನಿಲ್ಲ.
ದಿಸ್ ಈಸ್ ಅ ರೂಲ್ ಆಫ್ ಆರ್ ಬಿ ಐ ಅಂತ ಹೇಳೋದು. ಯಾವುದೇ ಬ್ಯಾಂಕ್ ಇರಲಿಕ್ಕ ತಾನು ಹೊಂದಿರುವ ಬಂಡವಾಳದ 4% ಹಣವನ್ನು ವ್ಯಾಲ್ಯೂವನ್ನು ಆರ್ ಬಿ ಐನಲ್ಲಿ ಡಿಪಾಸಿಟ್ ಇಟ್ಟಿರ್ಬೇಕು ರೀ, ರಿಸರ್ವ್ ಮಾಡಿರ್ಬೇಕು ರೀ. ಅದರ ಬದಲಿಗೆ ಆರ್ ಬಿ ಐ ಯಾವುದೂ ಬಡ್ಡಿಯಲ್ಲಿ ಅಥವಾ ಇನ್ನೇನಲ್ಲಿ ನೀಡೋದಿಲ್ಲ. ಆಯ್ತಾ ಸರ್? ಇಲ್ಲಿ ನಾವು ನೋಡಿರ್ತೀವಿ ಈ ಇನ್ಸಾಲ್ವೆನ್ಸಿ ಅಂತ ಕರಿತೀವಿ, ದಿವಾಳಿತನ ಅಂತ ಕರಿತೀವಿ. ಕೆಲವೊಂದು ಸಲ ಬ್ಯಾಂಕ್ ಏನು ಮಾಡ್ತಾವೆ ರೀ, ದಿವಾಳಿಯಾಗಿ ಹೋಗ್ತಾವೆ. ಆ ದಿವಾಳಿತನನ ಆರ್ ಬಿ ಐ ಯಾವ ಥರ ಫುಲ್ಫಿಲ್ ಮಾಡ್ಕೋತದ, ತನ್ನ ನಷ್ಟವನ್ನು ಹೇಗೆ ಬರ್ಸ್ಕೋತದ ಅಂತಂದ್ರೆ ರೀ, ಇಂಥ ಅಮೌಂಟ್ನಿಂದ, ಕ್ಯಾಶ್ ರಿಸರ್ವ್ ರೇಷಿಯೋನಿಂದ, ಓಕೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋಗಳಿಂದ, ಇಂಥ ಅಮೌಂಟ್ಗಳಿಂದ ಏನು ಮಾಡ್ತಾರೆ ರೀ, ಆರ್ ಬಿ ಐ ತನ್ನ ವೆಚ್ಚವನ್ನು ಭರಿಸ್ಕೊಳ್ತದೆ ಅಂತ ಹೇಳೋದು. ಸರ್ ದಿಸ್ ಈಸ್ ಆಲ್ ಅಬೌಟ್ ರೆಪೋ, ರಿವರ್ಸ್ ರೆಪೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಆ್ಯಂಡ್ ಕ್ಯಾಶ್ ರಿಸರ್ವ್ ರೇಷಿಯೋ. ಓಕೆ, ಈಗ ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಏನು ಮಾಡ್ತದೆ ಅಂತಂದ್ರೆ, ಸರ್ ಆರ್ ಬಿ ಐಗೆ ಹೆಂಗೆ ಗೊತ್ತಾಗ್ತದೆ ಸರ್ ಮನಿ ಸಪ್ಲೈ ಹೆಚ್ಚಾಗ್ಯದ, ಮನಿ ಸಪ್ಲೈ ಕಮ್ಮಿ ಆಗ್ಯದ ಅಂತ? ಆರ್ ಬಿ ಐಗೆ ಹೆಂಗೆ ಗೊತ್ತಾಗ್ತದೆ ಸರ್ ಇನ್ಫ್ಲೇಷನ್ ರೇಟ್ ಹೆಚ್ಚಾಲತ್ತದ, ಇನ್ಫ್ಲೇಷನ್ ರೇಟ್ ಕಮ್ಮಿ ಆಲತ್ತದ ಅಂತ? ಇಲ್ಲ ಅದ ನೋಡ್ರಿ, ಹಣದ ಪೂರೈಕೆಯ ಪರಿಕಲ್ಪನೆಗಳು. ಹಣದ ಪೂರೈಕೆ M1, M2, M3, M4 ಈ ಫಾರ್ಮುಲಾಸ್ಗಳನ್ನು ನಾವು ನೋಡಿದೆವು ಅಂತಂದ್ರೆ ರೀ, ಡೆಫಿನೆಟ್ಲಿ ಮನಿ ಸಪ್ಲೈ ಹೆಚ್ಚದನೋ ಕಮ್ಮದನೋ ಅನ್ನೋದು ಗೊತ್ತಾಗ್ತದೆ. ನೀವು ನೋಡ್ರಿ, ಈಗ M1 ಅಂದ್ರೆ ಮನಿ 1 ಅಂತ ಅರ್ಥ. ಕರೆನ್ಸಿ ನೋಟುಗಳು ಪ್ಲಸ್ ನಾಣ್ಯಗಳು. M1ದಾಗ ಏನು ಬರ್ತಾವೆ ರೀ, ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಬರ್ತಾವೆ. ಕರೆನ್ಸಿ ನೋಟ್ ಅಂದ್ರೆ ಆಲ್ರೆಡಿ ನಮ್ಮ ಹತ್ರ ಇರುವಂತಹ ದುಡ್ಡ, ನಿಮ್ಮ ಹತ್ರ ಏನು ದುಡ್ಡು ಅದಲ್ಲ ರೀ, ಮನೇಲಿ ಇಟ್ಟಿವಿ, ನಮ್ಮ ಜೇಬ್ನಲ್ಲದ, ಈ ಎಲ್ಲ ಹಣ ಕರೆನ್ಸಿ ನೋಟುಗಳು ಮತ್ತು ನಾಣ್ಯ. ಆರ್ ಬಿ ಐ ಗೊತ್ತದ ರೀ ಎಷ್ಟೆಷ್ಟು ಚಲಾವಣೆಯಲ್ಲಿ ಅದ ಅನ್ನೋದು. ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಬೇಡಿಕೆಯ ಠೇವಣಿಗಳು. ಬೇಡಿಕೆಯ ಠೇವಣಿ ಅಂದ್ರೆ ಏನು ರೀ, ಎನಿ ಟೈಮ್ ಡಿಮಾಂಡ್ ಡಿಪಾಸಿಟ್ಸ್. ಎನಿ ಟೈಮ್ ಏನಾಗ್ತಾವ್ರಿ, ಇವು ವಿತ್ಡ್ರಾ ಮಾಡ್ಕೋಬೋದು ನಾವು. ಆಯ್ತಾ? ಆ ಹಣ. M2 ಬರ್ರಿ, M1 ಪ್ಲಸ್ ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆಗಳು. ನಾವು ಖಾಲಿ ಕಮರ್ಷಿಯಲ್ ಬ್ಯಾಂಕ್ನಾಗ ಇಟ್ಟೇ ಇಡ್ತೀವೇನು ರೀ? ಇಲ್ಲ, ಅಂಚೆ ಕಚೇರಿಯಲ್ಲೂ ಇಡ್ತೀವಿ. ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆಗಳು, ಅಲ್ಲಿನ ದುಡ್ಡ M1 ಕನ್ಸಿಡರ್ ಮಾಡಿ ಮತ್ತು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆಗಳು. M1 ಪ್ಲಸ್ ವಾಣಿಜ್ಯ ಬ್ಯಾಂಕುಗಳಲ್ಲಿ ಖಾಲಿ ನಾವು ಸೇವಿಂಗ್ ಅಕೌಂಟ್ ಇಡಿ ತೆಗೆದಿರ್ತೇವನ್ರಿ, ಮತ್ತೇನು ತೆಗೆದಿರ್ತೀವಿ ಅಲ್ಲಿ, ಮುದ್ದತ್ತಿ ಠೇವಣಿಗಳು, ಟರ್ಮ್ ಡಿಪಾಸಿಟ್, FD, ಅದು ಹಣ. M3 ಪ್ಲಸ್ ಅಂಚೆ ಕಚೇರಿಯಲ್ಲಿನ ಒಟ್ಟು ಠೇವಣಿಗಳು ಇನ್ನೂ ಬೇರೆ ಬೇರೆ PF ಆಗಿರ್ತಾವೆ, ರಿಟೈರ್ಮೆಂಟ್ ಫಂಡ್ ಆಗಿರ್ತದೆ, ಓಕೆ, ಇನ್ಶೂರೆನ್ಸ್ ಆಗಿರ್ತದೆ, ಕಿಸಾನ್ ವಿಕಾಸ ಪತ್ರಗಳಾಗಿರ್ತಾವೆ, ಇಂಥವೆಲ್ಲ ಅಷ್ಟು. ನಿಂತ ಆರ್ ಬಿ ಐಗೆ ಏನು ಗೊತ್ತಾಗ್ತದೆ ರೀ, ಮನಿ ಸಪ್ಲೈ ಎಷ್ಟು ಆಗ್ಯದ, ಎಷ್ಟು ಆಗಬಹುದು ಅನ್ನೋದು ಪ್ರಿಡಿಕ್ಷನ್ ಮಾಡ್ತಾರೆ ಅವರು. ಕನ್ಫರ್ಮ್ ಪಕ್ಕ ಗೊತ್ತಾಯ್ತಾ? ಯಾವಾಗ ಈ M1, M2, M3, M4 ಇವುಗಳನ್ನು ನಾವು ಲೆಕ್ಕ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ರೀ, ಅವಾಗ ಮಾರ್ಕೆಟ್ದಾಗ ಎಷ್ಟು ಮನಿ ಸಪ್ಲೈ ಆಗಬಹುದು ಅನ್ನೋದಿಲ್ಲ ರೀ, ಆರ್ ಬಿ ಐ ತಿಳ್ಕೊಂಡ್ಬಿಡ್ತದೆ. ಆಯ್ತಾ? ಇವು ನೋಡ್ರಿ M1 ಮತ್ತು M2 ಕಾಮನ್ ಆಗಿ ನೋಡ್ರಿ, ಎನಿ ಟೈಮ್ ಇಲ್ರಿ ಸ್ಪೆಂಡ್ ಮಾಡೋಂಥ ದುಡ್ಡವ. ಎನಿ ಟೈಮ್ ಯು ಕ್ಯಾನ್ ವಿತ್ಡ್ರಾ, ಐ ಮೀನ್ ಟು ಸೇ ಎನಿ ಟೈಮ್ ನೀವು ಅದನ್ನು ಬ್ಯಾಂಕಿನಿಂದ ವಿತ್ಡ್ರಾ ಮಾಡ್ಕೋಬೋದು. ಆದರೆ ಇಲ್ಲಿ ಏನು ಬರ್ತದೆ ನೋಡ್ರಿ, M3 ಮತ್ತು M4 ಸ್ವಲ್ಪ ವಿತ್ಡ್ರಾಗ ಲಿಮಿಟ್ಸ್ ಅದ, ಅಲ್ಲಿ ಟರ್ಮ್ ಲಿಮಿಟ್ಸ್ ಅದ, ಮುದ್ದತ್ತು. ಓಕೆ, ಹಾಗಾಗಿ M1 ಮತ್ತು M2ಗೆ ನ್ಯಾರೋ ಮನಿ ಅಂತ ಕರೆದ್ರಲ್ರಿ, M3 ಮತ್ತು M4ಗೆಲ್ರಿ ಬ್ರಾಡ್ ಮನಿ ಅಂತ ಕರೀತಾರೆ. PC ಕ್ವಶನ್ ಆಗ್ಯದ, ಬ್ರಾಡ್ ಮನಿ ಅಂದರೆ ಯಾವುದು ಅಂತ. M3 ಮತ್ತು M4 ಎರಡಕ್ಕೆ ಏನು ಕರೀತಾರೆ ರೀ, ಬ್ರಾಡ್ ಮನಿ ಅಂತ ಕರೆದ್ರೆ. M1 ಮತ್ತು M2 ಕೆಲ್ರಿ ನ್ಯಾರೋ ಮನಿ ಅಂತ ಕರೀತಾರೆ. ಆಯ್ತಾ? ನೀವು ಎಲ್ಲ ಇಷ್ಟು ಪರಿಗಣಿಸೋದಾಗಿಲ್ರಿ, ನಮ್ಗೇನು ಗೊತ್ತಾಗ್ತದೆ, ಆರ್ ಬಿ ಐಗೆ ಡೆಫಿನೆಟ್ಲಿ ಮನಿ ಸಪ್ಲೈ ಇಷ್ಟ ಆಗ್ತದೆ, ಇಷ್ಟ ಆಗಲ್ಲ ಅಂತ ಗೊತ್ತಾದಾಗಿಲ್ರಿ, ಅವಾಗ ಇಲ್ಲಿ ವೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಪೋ, ರಿವರ್ಸ್ ರೆಪೋ, SLR, CRR ಈ ಥರ. ಆಯ್ತಾ? ಪ್ರಶ್ನೆ ಆಗ್ಯಾವ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಾಗ ಕ್ಯಾಶ್ ರಿಸರ್ವ್ ರೇಷಿಯೋ ಯಾವಾಗ ಹೆಚ್ಚು ಮಾಡ್ತಾರೆ ಅಂತ ಕ್ವಶನ್ ಆಗ್ಯಾವ. ಯಾವಾಗ ಮನಿ ಸಪ್ಲೈ ಹೆಚ್ಚದ ಅವಾಗ ಮನಿ ಸಪ್ಲೈ ಕಮ್ಮಿ ಮಾಡ್ಲಕ್ಕಿಲ್ರಿ, ಕ್ಯಾಶ್ ರಿಸರ್ವ್ ರೇಷಿಯೋ 4% ಇದ್ದು 8% ಮಾಡ್ಬೋದು. ಅವಾಗ ಬ್ಯಾಂಕಿನಲ್ಲಿರೋ ಹಣ ಎಲ್ಲಿ ಬಂದ್ಬೋತಾವ, ಆರ್ ಬಿ ಐದಾಗ ಬಂದ್ಬೋತಾವ. ಬ್ಯಾಂಕ್ದವ್ರು ಆ ಕಡೆ ಟ್ರಾನ್ಸಾಕ್ಷನ್ ಮಾಡೋದು ಲಿಮಿಟ್ಸ್ ಕಮ್ಮಿ ಆಗ್ಬಿಡ್ತದೆ. ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಲಿಮಿಟ್ಸ್ ಕಮ್ಮಿ ಆಯಿತು ಅಂದ್ರೆ ಸಪ್ಲೈ ಕಮ್ಮಿ ಆಗ್ತದೆ. ಡೆಫಿನೆಟ್ಲಿ ಹಣದುಬ್ಬರ ಏನಾಗ್ತದೆ ರೀ, ನಿಯಂತ್ರಣಕ್ಕೆ ಬರ್ತದೆ. ದಿಸ್ ಕೈಂಡ್ ಆಫ್ methods RBI used to control inflation. Okay, if you have any doubt, okay, regards this topic, you can comment in comment box, and soon only I am going to continue this class in next day.